ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಒಂದು ಲಾಗಿಗೆ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇದು ನಾನು ಬೆಳಿಗ್ಗೆ ಒಂದು 4 ಗಂಟೆಗೆ ಎದ್ದ ತಕ್ಷಣವೇ ನಾನು ನಮಾಜೆಲ್ಲ ಮಾಡಿ, ಸೊ ಅದ್ರದ್ದು ವೀಡಿಯೋಸ್ ಹಾಕಲಿಲ್ಲ. ನಮಾಜ್ ಮಾಡಿ ಕುರಾನೆಲ್ಲ ರೀಡ್ ಮಾಡಿ ಅದ ನಂತರ ನಾನು ಒಂದು 6:30 ಆಗುವಾಗ ವಿಂಡೋಸ್ ಎಲ್ಲ ಓಪನ್ ಮಾಡ್ತಾಯಿದ್ದೀನಿ. ಸೊ ನೈಟೇ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಒಣಗಲಿಕ್ಕೆ ಹಾಕಿದೆ. ಸೊ ಅದನ್ನೆಲ್ಲ ಒಂಥರ ಮಾರ್ನಿಂಗ್ ವೈಬ್ ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ತಿದ್ರು. ಸೊ ಅದಕ್ಕೆ ನಾನು ಔಟ್ಸೈಡ್ದು ವೀಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದು. ತುಂಬಾ ಒಂಥರ ಕೂಲಾಗಿತ್ತು. ಹೊರಗಡೆ ಹೋಗುವಾಗ ಅಂದರೆ ನಾನು ಗ್ಯಾಲರಿಯಲ್ಲಿ ನಿಂತು ನೋಡುವಾಗ ತುಂಬಾ ಖುಷಿ ಕೂಡ ಆಗ್ತದೆ. ಸೊ ಇದರಲ್ಲಿ ಇವತ್ತಿನ ಲಾಗಲ್ಲಿ ಏನೆಲ್ಲ ಇತ್ತಂತ ನಾವು ನೋಡೋಣ. ಸೊ ಹಾಗೆಯೇ ಒಂದು ಸಿಂಪಲ್ ಆಗಿರೋ ರೆಸಿಪಿ ಕೂಡ ಇದೆ. ಇದೆಲ್ಲ ಆದ ನಂತರ ನಾನು ಮಕ್ಕಳು ಕೂಡ ಎದ್ದಿದ್ರು ನಮಾಜ್ ಮಾಡಲಿಕ್ಕೆ. ಸೊ ಕಿಚನ್ಗೆ ಇವಾಗ ಬರ್ತಾಯಿದ್ದೀನಿ. ಒಂದು ಗ್ಲಾಸ್ ನೀರು ಕುಡಿದು ನಮಾಜ್ ಮಾಡಿ ಅಲ್ಲೇ ನಂದು ಕೆಲಸ ಏನಲ್ಲಿತ್ತು ಹೊರಗಡೆ ಕಿಚನ್ಗೆ ಅವಾಗ ಬರಲಿಲ್ಲ ನಾನು. ಸೊ ಆಮೇಲೆ ಬಂದು ನೋಡಿ ಕಿಚನ್ ವೈಬ್ ನೋಡಿ ಖುಷಿ ಆಯಿತು. ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ದೆ. ಸೊ ಹಾಗೆಯೇ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಕೂಡ ಮೆಹಂದಿ ಹಾಕಿದ್ದೆ. ಮೊನ್ನೆ ಫ್ರಂಟ್ ಸೈಡ್ಗೆ ಹಾಕಿದ್ದೆಲ್ಲ. ಸೊ ಇವಾಗ ಬ್ಯಾಕ್ ಸೈಡ್ ಜಾಸ್ತಿ ಕಲರ್ ಬರಲಿಲ್ಲ, ಮತ್ತೆ ಬರ್ಬೋದಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಹಾಗೆಯೇ ಮಕ್ಕಳಿಬ್ಬರು ಎದ್ದಿದ್ರು. ಸೊ ಅವರಿಗೆ ನಾನು ಬ್ಲ್ಯಾಕ್ ಟೀ ಮಾಡಿ ಕೊಡ್ತಾಯಿದ್ದೀನಿ ಬೆಳಗ್ಗೆ. ಅವರಿಗೆ ಇವಾಗ ಎಕ್ಸಾಮ್ ಟೈಮ್ ಅಲ್ವಾ, ಸೊ ಓರಲ್ ಎಕ್ಸಾಮೆಲ್ಲ ಇದೆ ಅಲ್ವಾ, ಅದಕ್ಕೆ ಅವರು ಸ್ಟಡಿ ಮಾಡಬೇಕಂತೇಳಿ ಬೇಗನೆ ಎದ್ದು, ನಿದ್ದೆ ಬರ್ತದಲ್ವ ಎಷ್ಟೇ ಅದು ಬೆಳಗ್ಗೆ ಎದ್ದರೆ ನಿದ್ರೆಯಿಂದ ಎದ್ದಿರ್ತಾರೆ. ಸೊ ಅದಕ್ಕೆ ಅವರಿಗೆ ಕೂಡ ನಾನು ಬ್ಲ್ಯಾಕ್ ಟೀ ಮಾಡಿ ಕೊಟ್ಟೆ. ಸೊ ಹಾಗೆಯೇ ನನ್ನ ಮನಿ ಪ್ಲ್ಯಾಂಟ್ ನಾನು ಮೀಶೋದಿಂದ ತರಿಸಿದ್ದೆ. ನನ್ನ ವಿಡಿಯೋ ಎಲ್ಲ ನೋಡ್ತಾರಲ್ಲ ಅವ್ರಿಗೆ ಗೊತ್ತಾಗ್ತದೆ ಯಾವಾಗ ತರಿಸಿದೆ ಅಂತ. ಸೊ ಹಾಗೆ ಅದು ಕೂಡ ಗ್ರೋತ್ ಆಗ್ತಾ ಬಂದಿದೆ. ಸೊ ಹಾಗೆ ನನಗೆ ಕೂಡ ಟೀ ಕುಡಿಬೇಕಂತ ಅನ್ನಿಸ್ತು. ಸೊ ಹಾಗೆ ನಾನು ಒಂದೇ ಒಂದು ಗ್ಲಾಸ್ ಟೀ ಹಾಲು ಹಾಕಿ ಕುಡಿಯೋದು ನಾನು. ಅದನ್ನು ಕುಡಿದು ನಾನು ಮಕ್ಕಳಿಗೆ ಬೇಕಾದ ಬ್ರೇಕ್ಫಾಸ್ಟ್ ಅದರದ್ದೆಲ್ಲ ವೀಡಿಯೋ ಹಾಕಲಿಲ್ಲ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅವರನ್ನು ನಾನು ಶಾಲೆಗೆ ಕಳಿಸಿದೆ. ಆದ ನಂತರ ನನ್ನದೊಂದು ಪಾರ್ಸಲ್ ಇತ್ತು. ಸೊ ಅದು ಕೂಡ ಬಂತು, ಮೀಶೋದಿಂದ ತರಿಸಿದ್ದೆ. ಇವಾಗ ರಂಜಾನ್ ಎಲ್ಲ ಬರುವಾಗ ಪುಡ್ಡಿಂಗ್ ಈ ಥರ ಎಲ್ಲ ಜಾಸ್ತಿಯಾಗಿ ಮಾಡ್ತೀವಲ್ವ, ಸೊ ಅದಕ್ಕಾಗಿ ಪುಡ್ಡಿಂಗ್ ಟ್ರೇ ಆರ್ಡ್ರ್ ಮಾಡಿದೆ. ಸೊ ತುಂಬ ದೊಡ್ಡದು ಏನಿಲ್ಲ, ಚಿಕ್ಕದಾಗಿರ್ಬೋದು. ಆದರೂ 382 ಏನು ಸಮಥಿಂಗ್ ಇರ್ಬೋದೇನೋ ಮೇ ಬಿ. ಸೊ ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ಕೂಡ ಸಿರಾಮಿಕ್ ವೈಟ್ ಕಲರ್ ಇದ್ದು. ಬಟ್ ಅದು ಸ್ವಲ್ಪ ಚಿಕ್ಕದಾಯಿತು ಅಂತ. ಅದೆಲ್ಲ ಆದ ನಂತರ ನಾನೇನು ಮಾಡಿದೆ, ಸ್ವಲ್ಪ ಹೊತ್ತು ಮಲಗಿದೆ. ಮತ್ತೇನು ಕೆಲಸ ಇಲ್ಲ. ನೆಕ್ಸ್ಟು ನಾನು ವೀಡಿಯೋ ಮಾಡೋದು ಮಂಗಳವಾರ ದಿವಸ ಸಂಜೆ 6 ಗಂಟೆಗೆ. ಫ್ರಿಜ್ಜೆಲ್ಲ ಮೆಸ್ಸಿಯಾಗಿತ್ತು. ಸೊ ಅದನ್ನು ಕ್ಲೀನ್ ಮಾಡೋಣ ಅಂತ ಇಲ್ಲಿ ನೋಡ್ತಾ ಇರೋದು. ಆದರೂ ಕೂಡ ಮಾಡಿ ಕ್ಲೀನೆಲ್ಲ ಮಾಡಿ ಅದನ್ನು ಜೋಡಿಸಿರೋದು ನಿಮಗೆ ತೋರಿಸ್ತಾ ಇರೋದು. ಇನ್ನು ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ತಂದು ಹಾಕಬೇಕು, ಹಾಕಲಿಲ್ಲ. ಸೊ ಫಿಲ್ ಆಗಲಿಲ್ಲ ಫ್ರಿಜ್, ಇನ್ನು ಹಾಕಬೇಕು. ಹಾಗೆ ನಾನೊಂದು ಮೆಹಂದಿ ಆರ್ಟಿಸ್ಟ್ ಆದ ಕಾರಣ ನನ್ನ ಹತ್ರ ಇದೊಂದು ಸ್ಟಾಕ್ ಇರುತ್ತೆ. ನಾನು ಮೊದಲೆಲ್ಲ ಮೆಹಂದಿ ಜಾಸ್ತಿನೇ ಹಾಕೋದು, ಇವಾಗ ಸ್ವಲ್ಪ ಕಡಿಮೆ ಆಯಿತು. ಸೊ ಇದೆಲ್ಲ ಆದ ನಂತರ ಇದು ಮರುದಿವಸ ನಾನು ಪ್ರಾನ್ಸ್ ಇತ್ತು. ಬೆಳಗ್ಗೆ ಎದ್ದ ತಕ್ಷಣ ಬುಧವಾರ ಬೆಳಗ್ಗೆ ಎದ್ದ ತಕ್ಷಣ ಇದರದೊಂದು ಫ್ರೈ ಮಾಡೋಣ ಅಂತ ಹೇಳಿ ಸೊ ಇದನ್ನೆಲ್ಲ ಇಲ್ಲಿ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲಾಗಿ. ಇದರಲ್ಲಿ ಎಷ್ಟು ಮೀನಿದೆ ಅಂತ ಗೊತ್ತಿಲ್ಲ ನನಗೆ ಪ್ರಾನ್ಸ್, ಬಿಕಾಸ್ ಇದು ನನ್ನ ಬ್ರದರ್ ತಂದು ಕೊಟ್ಟದ್ದು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ನಾನೇನು ಮಾಡಿದೆ, ಮಸಾಲ ರೆಡಿ ಮಾಡಿ ಇಡ್ತೀನಲ್ವ, ಅದೊಂದು 2 ಟೇಬಲ್ ಸ್ಪೂನ್ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಜಾಸ್ತಿ ಆಯಿಲ್ ಬೇಕಾದರೆ ಆಯಿಲೇ ಬೇಡ, ಇದಕ್ಕೆ ಇದರಲ್ಲಿ ಫ್ರೈ ಮಾಡ್ಬೋದು. ಬಟ್ ನಾನು ಲಾಸ್ಟಿಗೆ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೀನಿ. ಆಯಿಲ್ ಇಲ್ಲದಿದ್ದರೂ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆಯೇ ಬೇಗನೆ ಆಗುತ್ತೆ ಇದೊಂದು ಫ್ರೈ. ಇದನ್ನು ನಾನಿವಾಗ ಗ್ಯಾಸಲ್ಲಿಟ್ಟೆ. ಸೊ ಇದು ತುಂಬ ಈಸಿಯಾಗಿ ಬೇಗನೆ ಆಗುತ್ತೆ. ಇದನ್ನು ಏನು ಕೆಲಸ ಇಲ್ಲ, ಇದನ್ನು ಹೀಗೇ ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡ್ಬೋದು. ಬಾಯ್ಲ್ ಆಗಿ ಒಂದು 10 to 20 ಮಿನಿಟ್ಸಲ್ಲಿ ನಮಗೆ ಇದೊಂದು ಫ್ರೈ ಆಗಿ ಸಿಗುತ್ತೆ. ಸೊ ಈ ಥರ ಡ್ರೈ ಬರ್ತದಲ್ವ, ಈ ಥರ ಡ್ರೈ ಬರುವಾಗ ನಾವು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದರೆ ಆಯಿತು. ಬೇಕಿದ್ದರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಸೊ ನಾನು ಸ್ವಲ್ಪ 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ಜಾಸ್ತಿ ಏನು ಇದು ಮಾಡಲ್ಲ. ಫೈನಲಿಗೆ ಕೊರಿಯಂಡರ್ ಲೀಫನ್ನು ಹಾಕ್ತೀನಿ. ಪ್ರಾನ್ಸ್ ಡ್ರೈ ಸುಕ್ಕ ಇಲ್ಲಿ ರೆಡಿ ಆಯಿತು. ಸೊ ಹಾಗೆ ನೆಕ್ಸ್ಟ್ ನನಗೆ ಶಾಪಿಂಗ್ ಮಾಡಲಿಕ್ಕಿತ್ತು. ಸೊ ನಾನು ಮತ್ತು ನನ್ನ ಸಿಸ್ಟರ್ ಹೋಗ್ತಾ ಇರೋದು, ಅದಕ್ಕೆ ಇಲ್ಲಿ ರೆಡಿಯಾಗಿ ನಾನು ಹೋಗ್ತಾ ಇರೋದು. ಏನಿಲ್ಲ, ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಬೈ ಮಾಡಲಿಕ್ಕಿತ್ತು. ಸೊ ಅದು ತೊಕೊಟ್ಟಲ್ಲಿರುವ ನೈಸ್ ವೆಡ್ಡಿಂಗ್ಗೆ ಹೋಗಿದೆ. ಅಲ್ಲಿಂದ ತಗೊಂಡು ಮನೆಗೆ ಬಂದ್ವಿ ಫೈನಲಿಗೆ. ಸೊ ಇವತ್ತಿನ ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ಸೊ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. Thank you for watching.